ಬೆದರಿಕೆ ಕೇಸಲ್ಲಿ ಸ್ಯಾಂಡಲ್ವುಡ್ ನಟಿ ಸ್ನೇಹಿತ ಅರೆಸ್ಟ್ ಆಗಿರುವಂಥದ್ದು. ಉದ್ಯಮಿ ಎವಿಆರ್ ರೆಡ್ಡಿಗೆ ವೈಶಾಖನಿಂದ ಬ್ಲ್ಯಾಕ್ ಮೇಲ್. ಬೆದರಿಕೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟಿ ಸ್ನೇಹಿತ ಅರೆಸ್ಟ್ ಆಗಿದ್ದಾನೆ. ಉದ್ಯಮಿ ಎವಿಆರ್ ರೆಡ್ಡಿಗೆ ವೈಶಾಖನಿಂದ ಬ್ಲ್ಯಾಕ್ ಮೇಲ್ ಅಂತೆ. ರಾಜಿ ನೆಪದಲ್ಲಿ 7-8 ಕೋಟಿಗೆ ವೈಶಾಖ್ ಡಿಮ್ಯಾಂಡ್ ಮಾಡಿದ್ನ. ಉದ್ಯಮಿ ವೆಂಕಟೇಶ್ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬಂದಿದೆ. ವಿಳಾಸ ಇಲ್ಲ, ಸಹಿ ಇಲ್ಲದ ಅನಾಮಧೇಯ ಬೆದರಿಕೆ ಪತ್ರ ಇದು. ಯುವತಿಗೆ ಸಂಬಂಧಿಸಿದಂತಹ ವಿಷಯವನ್ನ ಬಗೆಹರಿಸಿಕೊಳ್ಳಿ. ಪರೋಕ್ಷವಾಗಿ ನಟಿ ಹೆಸರು ಉಲ್ಲೇಖಿಸಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆಯಂತೆ. ತಾವು ಸೂಚಿಸಿದಂತಹ ಸ್ಥಳಕ್ಕೆ ಹಣವನ್ನ ಕಳಿಸಬೇಕು ಅಂದಿದ್ದಾರೆ. ತಮ್ಮ ಡ್ರೈವರ್ ಮೂಲಕ ಹಣವನ್ನ ಕಳಿಸಬೇಕು. ಹಣ ನೀಡದಿದ್ದಲ್ಲಿ ಕೊಲೆ ಮಾಡೋದಾಗಿ ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ. ಹಣ ನೀಡಲಿಲ್ಲ ಅಂದ್ರೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಬನಶಂಕರಿಯ ಖಾಸಗಿ ಕೊರಿಯರ್ ಮೂಲಕ ಪತ್ರ ರವಾನೆಯಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವೈಶಾಖನನ್ನ ಬಂಧಿಸಿದ್ದಾರೆ. ಬೆದರಿಕೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟಿ ಸ್ನೇಹಿತ ಅರೆಸ್ಟ್ ಆಗಿರುವಂತದ್ದು. ಉದ್ಯಮಿ ಎವಿಆರ್ ರೆಡ್ಡಿಗೆ ವೈಶಾಖನಿಂದ ಬ್ಲ್ಯಾಕ್ ಮೇಲ್ ಆಗಿತ್ತಂತೆ. ರಾಜಿ ನೆಪದಲ್ಲಿ 7-8 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಉದ್ಯಮಿ ವೆಂಕಟೇಶ್ ಅರವಿಂದ್ ರೆಡ್ಡಿಗೆ ಬೆದರಿಕೆಯ ಪತ್ರ ಕೂಡ ಬಂದಿದೆ. ಅದಕ್ಕೆ ಯಾವುದೇ ವಿಳಾಸವೂ ಇಲ್ಲ, ಯಾವುದೇ ಸಹಿಯೂ ಇಲ್ಲ. ಒಂದು ರೀತಿಯಾದಂತಹ ಅನಾಮಧೇಯ ಪತ್ರ, ಅದರಲ್ಲೂ ಬೆದರಿಕೆಯ ಪತ್ರ ಅದು ಬಂದಿರುವಂಥದ್ದು. ಯುವತಿಗೆ ಸಂಬಂಧಿಸಿದಂತಹ ವಿಷಯ ಏನೇ ಇದ್ರೂ ಬಗೆಹರಿಸಿಕೊಳ್ಳಿ. ಪರೋಕ್ಷವಾಗಿ ನಟಿಯ ಹೆಸರನ್ನ ಉಲ್ಲೇಖ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆಯಂತೆ. ತಾವು ಸೂಚಿಸಿದಂತಹ ಸ್ಥಳಕ್ಕೆ ಹಣವನ್ನು ಕಳಿಸಬೇಕು, ತಮ್ಮ ಡ್ರೈವರ್ ಮೂಲಕ ಹಣವನ್ನು ಕಳಿಸಬೇಕು ಎಂದಿದ್ದಾರೆ. ಹಣ ನೀಡದೇ ಇದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಪತ್ರದಲ್ಲಿ ಅದನ್ನ ನಮೂದಿಸಲಾಗಿದೆ. ಬನಶಂಕರಿ ಖಾಸಗಿ ಕೊರಿಯರ್ ಮೂಲಕ ಈ ಪತ್ರ ರವಾನೆಯಾಗಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವೈಶಾಖನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನ HAL ಪೊಲೀಸರಿಂದ ಬಂಧನವಾಗಿರುವಂಥದ್ದು. ವೈಶಾಖನ್ನ ಬಂಧಿಸಿದ್ದಾರೆ ಪೊಲೀಸರು. ನಟಿ ಕೃಷಿ ತಾಪಂಡ ಸ್ನೇಹಿತನಾದಂತಹ ಈ ವೈಶಾಖ್ ಬ್ಯೂಡಾರ್ಟ್ ಕೊರಿಯರ್ ಮೂಲಕ ಬೆದರಿಕೆ ಪತ್ರವನ್ನ ಕಳಿಸಿದ್ನಂತೆ. ಜನವರಿ 24ರಂದು ಉದ್ಯಮಿ ವೆಂಕಟೇಶ್ ಅರವಿಂದ್ ರೆಡ್ಡಿಗೆ ಈ ಬೆದರಿಕೆ ಪತ್ರವನ್ನ ಬರೆದಿರುವಂಥದ್ದು. ರವಾನೆ ಕೂಡ ಮಾಡಲಾಗಿರುವಂಥದ್ದು. ಬನಶಂಕರಿಯಿಂದ ರವಾನೆಯಾಗಿದೆ ಇದು. ವಿಳಾಸ ಇಲ್ಲ, ಸಹಿ ಇಲ್ಲ, ಅನಾಮಧೇಯ ಬೆದರಿಕೆಯ ಪತ್ರವನ್ನು ಕಳಿಸಿದ್ದಾನೆ ಆರೋಪಿ. ಪತ್ರದಲ್ಲಿ ಒಬ್ಬ ಯುವತಿಗೆ ಸಂಬಂಧಿಸಿದ ವಿಚಾರಗಳನ್ನು ಬಗೆಹರಿಸಿಕೊಳ್ಳುವಂತೆ ಬೆದರಿಕೆ ಹಾಕಲಾಗಿದೆ. 7-8 ಕೋಟಿಗೆ ಡಿಮ್ಯಾಂಡ್ ಮಾಡಲಾಗಿದೆ. ರಾಜಿ ನೆಪದಲ್ಲಿ 7-8 ಕೋಟಿಯನ್ನ ಕೊಡಿ, ಹಣ ಕೊಡದೇ ಇದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ನಿಮ್ಮ ಡ್ರೈವರ್ ಮೂಲಕ ಹಣವನ್ನು ಕಳಿಸಬೇಕು, ನಾನು ಸೂಚಿಸಿದ ಸ್ಥಳಕ್ಕೆ ಹಣವನ್ನು ಕಳಿಸಬೇಕು ಅಂತ ಬೆದರಿಕೆಯ ಪತ್ರದಲ್ಲಿ ಬರೆಯಲಾಗಿದೆ.